ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಬಿಗ್ ಬಾಸ್ ಸೀಸನ್ 6 ಗೆದ್ದ ಮಾಡರ್ನ್ ರೈತ ಶಶಿಕುಮಾರ್ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಹೌದು, ಬಿಗ್ ಬಾಸ್ನಲ್ಲಿ ತಮ್ಮ ನೈಜ ಆಟದಿಂದಲೇ ಬಿಗ್ ಬಾಸ್ ವೀಕ್ಷಕರ ಮನಗೆದ್ದಿದ್ದ ಶಶಿ ಅಲ್ಲಿಂದ ಹೊರಬಂದ ನಂತರವೂ ತುಂಬಾ ಫೇಮಸ್ ಆಗಿ ಬಿಟ್ಟಿದ್ದಾರೆ. ಶಶಿ ಅಭಿಮಾನಿಗಳನ್ನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ಬಿಗ್ ಬಾಸ್ಗೂ ಬರೋದಕ್ಕೂ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳದ ಇವರು ಇದೀಗ ಅಭಿಮಾನಿಗಳಿಗೋಸ್ಕರನೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಅಭಿಮಾನಿಗಳ ಆಸೆಯಂತೆ ಶಶಿ ಈಗ ಸಿನಿಮಾದ ಹೀರೋನು ಆಗಿಬಿಟ್ಟಿದ್ದಾರೆ. ಬಿಗ್ ಬಾಸ್ ಮುಗಿದ ನಂತರ ಶಶಿಕುಮಾರ್ ಸಿನಿಮಾದ ನಟನಾಗಿ ನೋಡಬೇಕು ಅನ್ನೋದು ಶಶಿ ಅಭಿಮಾನಿಗಳ ಮಹದಾಸೆ. ಅದರಂತೆ ಶಶಿ ಈಗ ಕಿರು ಸಿನಿಮಾ ಒಂದರಲ್ಲಿ ನಟಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಚಿತ್ರದ ನಾಯಕಿ ಯಾರು, ಯಾವ ಸಿನಿಮಾ ಅಂತ ಕೂಡ ಹೇಳ್ತೀವಿ, ಮುಂದೆ ನೋಡಿ. ಶಶಿಕುಮಾರ್ಗೆ ತಮ್ಮ ಬಿಗ್ ಬಾಸ್ನ ಸಹ ಸ್ಪರ್ಧಿಯಾಗಿದ್ದ ಚಿನ್ನು ಅಲಿಯಾಸ್ ಕವಿತಾ ಗೌಡ ಜೊತೆ ಸಿನಿಮಾ ಮಾಡಿ ಅಂತ ಅಭಿಮಾನಿಗಳು ಕೇಳಿಕೊಂಡಿದ್ರು. ಶಶಿ ಸಿನಿಮಾ ಮಾಡ್ತಾ ಇದ್ದಾರೆ, ಆದ್ರೆ ಇವರಿಗೆ ಜೋಡಿಯಾಗಿ ನಟಿ ಕವಿತಾ ನಟಿಸ್ತಾ ಇದ್ದಾರೆ ಅಂದುಕೊಂಡ್ರೆ ನಿಮ್ಮ ಊಹೆ ತಪ್ಪು. ಶಶಿಗೆ ಜೋಡಿಯಾಗಿ ಹೊಸ ನಟಿ ಅಭಿನಯಿಸ್ತಾ ಇದ್ದಾರೆ. ಹೌದು, ಶಶಿಕುಮಾರ್ ಕೌಸಲ್ಯ ಕಲ್ಯಾಣ ಎಂಬ ಕಿರು ಸಿನಿಮಾ ಒಂದರಲ್ಲಿ ಬಣ್ಣ ಹಚ್ಚಿದ್ದಾರೆ. ಇದೀಗ ಈ ಸಿನಿಮಾದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಒಟ್ನಲ್ಲಿ ಅಭಿಮಾನಿಗಳ ಆಸೆಯಂತೆ ಶಶಿ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ಆದ್ರೆ ಅಭಿಮಾನಿಗಳಿಗೆ ಕವಿತಾ ಜೋಡಿಯಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದುಕೊಂಡ್ರೆ ಹೌದು, ಖಂಡಿತವಾಗ್ಲೂ ಶಶಿ ಹಾಗೂ ಕವಿತಾ ಜೋಡಿಯ ಸಿನಿಮಾ ಬರುತ್ತೆ. ಇವರಿಬ್ಬರಿಗಾಗಿ ಸಿನಿಮಾದ ಕತೆ ಕೂಡ ರೆಡಿ ಆಗ್ತಾ ಇದೆ ಎಂಬ ಮಾತು ಕೇಳಿ ಬರುತ್ತಿದೆ. ಆದ್ರೆ ಕವಿತಾ ಶಶಿ ಒಪ್ಪಿದ್ರೆ ಮಾತ್ರ ಈ ಜೋಡಿ ತೆರೆ ಮೇಲೆ ಬರಲಿದೆ. ಏನೇ ಆಗಿದ್ರೂ ಶಶಿಯ ಈ ಸಿನಿಮಾಗೆ ಎಲ್ಲರೂ ಒಳ್ಳೆಯದಾಗ್ಲಿ ಅಂತ ಹಾರೈಸಿ. ಹಾಗೆ ಶಶಿಗೆ ಇನ್ನಷ್ಟು ಮತ್ತಷ್ಟು ಸಿನಿಮಾ ಆಫರ್ಗಳು ಸಿಗಲಿ, ಹಾಗೆ ತಮ್ಮ ರೈತ ವೃತ್ತಿಯನ್ನ ಕೂಡ ಮುಂದುವರಿಸಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.